ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಕಾನೂನು ರದ್ದಾಗಬೇಕು ಮತ್ತು ಇದು ಪೂರ್ಣ ಪ್ರಮಾಣ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ. ಇವತ್ತು ಉದಯವಾಣಿಯಲ್ಲಿ ಬಹುಶಃ ಒಂದು ಆರ್ಟಿಕಲ್ ಬರ್ತದೆ. ಉದಯವಾಣಿ ಒಳಗೆ ನಮ್ಮ ಫೋಟೋಗಿ ಬರ್ತಾರೆ. 5-10 ಲಕ್ಷ 10 ಲಕ್ಷ ಕೊಡಿಸ್ತು. ನಾವು 10 ಲಕ್ಷ ಜಾಸ್ತಿ ಕೊಡ್ತು, ಕಡಿಮೆ ಕೊಡಿಸೋಲ್ಲ. ಒಂದು ಅದನ್ನು ನಾವು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಾವು ನಮ್ಮ ಟೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚು ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತರಿಂದ ₹1 ಕೋಟಿ ಅದಕ್ಕೆ ನಾವು ನಿಧಿ ₹1 ಕೋಟಿ ನಾವು ನಿಧಿ ಕೊಡ್ತೇವೆ. ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ, ಯಾಕಂದ್ರೆ ಒಂದು 10 ಕೋಟಿ ಖರ್ಚಾಗೋದು. ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು, ರಮೇಶ್ ಜಾರಕಿಹೊಳಿ, ಬಸವ ಪಾಟೀಲ್ ಯತ್ನಾಳ್ ಮಾಡ್ಬೋದು, ಜೊಲ್ಲೆ ಅವರು ಮಾಡ್ಬೋದು, ಲಿಂಬಾವಳಿ ಮಾಡ್ಬೋದು, ಇನ್ನು ಅನೇಕರೆಲ್ಲ ತಾಕತ್ತೆ. ಅದು ಸರ್ವಾಧಿಕಾರಗಳು ಮತ್ತೊಬ್ಬ ನಾನು ಪೂಜ್ಯ ತಂದೆ ಪೂಜ್ಯ ಮಗ ಹಾಕಣ್ಣ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡಿದ್ರೆ ಅದು ನಾನು ಪೂಜ್ಯ ತಂದೆ ಪೂಜ್ಯ ಮಗ ಹಾಕಿ ಕುಂತಾನೆ. ಅದಕ್ಕೆ ನಾವು ನಮ್ಮಲ್ಲಿ ಮೊದಲು ನಿರ್ಣಯ ತೊಗೊಂಡು ಈ ಒಂದು ಹೋರಾಟ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಬೇಕಂತ ಉದಾಹರಣೆ ಇದೆ. ನಮ್ಮ ಬೆಳಗಾವಿ ಜಿಲ್ಲೆ BJP ಕಾರ್ಯಕರ್ತ ₹1 ಕೋಟಿ ನಾವು ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀವಿ. ಮತ್ತು ವಫ್ ಹೋರಾಟ ಮುಸಲ್ಮಾನ ವಿರುದ್ಧ ಅಂತ ಬಿಂಬಿಸಿಕ ಪ್ರಯತ್ನ ಮಾಡ್ತಾರೆ ಕೆಲವು ಜನ. ಇದು ನೀವು ನೋಡಿರ್ಬೋದು, ಮುಸಲ್ಮಾನ ಹೊಲಗಳು ಸಹಿತ, ಮುಸಲ್ಮಾನ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಫ್ದಿಂದ ಮಾಫಿಯಾ ಆಗಿದೆ. ಅದು ನಮ್ಮ ವಫ್ ಆಸ್ತಿ ಅನ್ನೋದು ತೊಗೊಳ್ಳೋದು. ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ, ಮುಂಬೈ ಅಂತ ಪಟ್ಟಣದಲ್ಲಿ, ಪುಣಾದಲ್ಲಿ, ದಿಲ್ಲಿಯಲ್ಲಿ, ಜೈಪುರದಲ್ಲಿ ವಫ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು. ಅದು ವರ್ಷಕ್ಕೆ ₹10,000 ನಿಗದಿ ಮಾಡೋದು. ಅದು ಸಾವಿರಾರು ಕೋಟಿ ಗಳಿಸಿ ಕೆಲವೊಂದು ಜನ ಮುಸಲ್ಮಾನರ ಲೀಡರ್ ಮಾತ್ರ ಅದನ್ನು ಬಡವರು ಮುಸಲ್ಮಾನರ ಭೂಮಿಗೂ ಸಹಿತ ತಿಂದಾರ, ಹಿಂದೂಗಳದ ಮಠ ಮಂದಿರ ತಿಂದಾರ. ಒಂದು ವ್ಯವಸ್ಥಿತ ಮಾಫಿಯಾ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ. ಇದು ವಫ್ದ ಅನ್ಯಾಯ ತಗೋಬೇಡ್ರಿ. ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ ಹಿಡಿದು ಕಲ್ಕತ್ತಾವರೆಗೆ ಇಡೀ ದೇಶದ ಮೂಲೆಗೆ ವಫ್ನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ, ಮಠ ಮಂದಿರಿಗೆ ಮತ್ತೆಲ್ಲ ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗಬೇಕಂತ ಈಗ ಹೋರಾಟ ಮಾಡಿದ್ದೀವಿ. ಸರ್ ಮುಂಚೆ ಅಂದ್ರೆ ಇಟ್ಟಾರ್ರಿ ಆಜು ಬಾಜು ನೋಡ್ಬೇಕು. ಹಳೆ ತೆಂಗಿನ ತೋಟವಲ್ಲ, ದಲಿತ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಅವನ ಮರಗಳನ್ನೆಲ್ಲ ಕಡಿದು ಹಾಕಿ ಅವನು
ಓಡಿಸ್ತಾರೆ. ಇದು ಯಾವ ಯುಗದಲ್ಲಿ ನಾವಿದ್ದೀವಿ? ಯಾರ ಸರ್ಕಾರ ಇಲ್ಲಿದೆ? ಇಂಥ ಒಂದು ಇದರ ವಿರುದ್ಧ ಬಾಧಿತರು ಯಾರಿದಾರಲ್ಲ, ಸಂತ್ರಸ್ತರು ಯಾರಿದಾರಲ್ಲ, ಇದರಿಂದ ಆಗ್ತಾ ಇರೋ ತೊಂದರೆಯಿಂದ ಅಂಥವ್ರ ಸಮಾವೇಶ ನಾವು ಮಾಡ್ಲಿಕ್ಕೆ ಹೊರಟಿವಿ. ಇದೆಲ್ಲ ಮುಗಿಬೇಕಲ್ಲ ನಮಗೆ. ಜನಜಾಗೃತಿ ಇನ್ನು ಅನೇಕ ಜಿಲ್ಲೆಗಳಿಗೆ ಹೋಗೋದಿದೆ. ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಡೆ ಕರೀತಾ ಇದ್ದಾರೆ. ಅದೆಲ್ಲ ಮುಗಿದ ನಂತರ ಮುಂದಿನ ದಾವಣಗೆರೆ ತಡೆಯುವ ಪ್ರಯತ್ನ ಆಗ್ಬೋದಾ ಸರ್? ಯಾಕಂದ್ರೆ ವಾಲ್ಮೀಕಿದು ನಿಮ್ದು ಪಾದಯಾತ್ರೆ ತಡೆಯುವಂಥದ್ದಾಯ್ತು. ನಾವು ಶುರು ಮಾಡಿಬಿಟ್ಟಿದ್ದೀವಲ್ಲ, ಇದೆಲ್ಲಿ ತಡೆಯೋಕ್ಕೂ ಸಾಧ್ಯ. JPC ಮುಂದೆ ನಾವು JPCಗೆ ನಾವು ಹೋಗ್ತಾ ಇರೋದು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋಗ್ತಾ ಇದ್ದೀವಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರೆಗೂ ನಮ್ಮ ಒಳಗಿನ ಸಮಸ್ಯೆ ಏನು ಸಮಸ್ಯೆ ಇದೆ, ಒಳಗಿನ ಸಮಸ್ಯೆ ಬಗೆಹರಿಸಬೇಕಾದವರು ಅಲ್ಲೇ ಸ್ಥಾನದಲ್ಲಿ ಕೂತಿರೋರು, ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗರಣೆ ವಂದನೆಗಳು.